ಸ್ವಯಂ ನಿವೃತ್ತಿ ಕೋರಿ ಎಎಸ್ಪಿ ಬರಮನಿ ಪತ್ರ ಬರೆದಿದ್ದಾರೆ. ಜೂನ್ 12ಕ್ಕೆ ಬರೆದಿರುವಂತಹ ಪತ್ರ. ವಿಆರ್ಎಸ್ ಅನ್ನ ಹಿಂಪಡೆಯೋದಕ್ಕೆ 3 ತಿಂಗಳ ಕಾಲಾವಕಾಶ ಇದೆ. ಜೂನ್ 12ಕ್ಕೆ ಸ್ವಯಂ ನಿವೃತ್ತಿ ಕೋರಿ ಎಎಸ್ಪಿ ಬರಮನಿ ಬರೆದಿರುವಂತಹ ಪತ್ರ. ವಿಆರ್ಎಸ್ ಹಿಂಪಡೆಯೋದಕ್ಕೆ 3 ತಿಂಗಳು ಕಾಲಾವಕಾಶ ಇದೆ. ಡಿವೈಎಸ್ಪಿ ಹುದ್ದೆಯಲ್ಲಿರೋ ಕಾರಣ 3 ತಿಂಗಳು ಅವಕಾಶ ಇದೆ. 3 ತಿಂಗಳಲ್ಲಿ ಪತ್ರ ಹಿಂಪಡೆದಿಲ್ಲ ಅಂದ್ರೆ ರಾಜೀನಾಮೆ ಅಂಗೀಕಾರ ಆಗುತ್ತೆ. ಈಗಾಗಲೇ ಹಲವು ಬಾರಿ ಬರಮನಿ ಮನವೊಲಿಸಿದ್ದಾರೆ ಸಿಎಂ. ರಾಜೀನಾಮೆ ವಾಪಸ್ ಬಗ್ಗೆ ನಿರ್ಧಾರವನ್ನ ಎಎಸ್ಪಿ ಬರಮನಿ ಇನ್ನೂ ಕೂಡ ತಿಳಿಸಿಲ್ಲ. ಈಗ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಸಿಎಂ ಮತ್ತು ಗೃಹ ಸಚಿವರ ಕರೆಯ ಬೆನ್ನಲ್ಲೇ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಆದರೆ ರಾಜೀನಾಮೆ ವಾಪಸ್ ಬಗ್ಗೆ ನಿರ್ಧಾರ ತಿಳಿಸಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಗುರುರಾಜ್, ಎಎಸ್ಪಿ ಬರಮನಿ ಅವರ ಮನವೊಲಿಕೆ ಪ್ರಯತ್ನಗಳು ಬಹಳ ಜೋರಾಗಿ ನಡೀತಾ ಇದೆ. ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ, ಆದರೆ ರಾಜೀನಾಮೆ ವಿಚಾರದ ಬಗ್ಗೆ ಇನ್ನೂ ಕೂಡ ನಿರ್ಧಾರವನ್ನ ತಿಳಿಸಿಲ್ಲ. ಮೊದಲ ಸುತ್ತಿನ ಮನವೊಲಿಕೆ ಅದು ಹುಬ್ಳಿಯಲ್ಲೇ ನಡೆದಿತ್ತು. ಅದಾದ ನಂತರ ಜೂನ್ 19ಕ್ಕೆ ಬೆಂಗಳೂರಿನಲ್ಲಿ ಮನವೊಲಿಕೆ ಆಗತ್ತೆ. ಸೊ ಏನೆಲ್ಲ ನಡೆದಿದೆ ಇಲ್ಲಿ ತನಕ? ಮನವೊಲಿಕೆ ಮಾಡುವಂತಹ ಕೆಲಸ ಯಾವ ರೀತಿ ಆಯಿತು, ಯಾರ್ಯಾರಿಂದ ಆಗಿದೆ? ಶ್ವೇತಾ, ಇದುವರೆಗೆ ಒಟ್ಟು 3 ಸುತ್ತಿನ ಮನವೊಲಿಕೆ ಪ್ರಯತ್ನಗಳು ನಡೆದಿದೆ. ಘಟನೆ ನಡೆದ ದಿನವೇ ನಾರಾಯಣ್ ಬರಮನಿ ನೇರವಾಗಿ ಬೆಳಗಾವಿಯ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ದೂರು ಕೊಡಲಿಕ್ಕೆ ಮುಂದಾಗ್ತಾರೆ. ಮುಖ್ಯಮಂತ್ರಿಗಳ ವಿರುದ್ಧವೇ ದೂರು ಕೊಡಲಿಕ್ಕೆ ಮುಂದಾದಾಗ ಹಿರಿಯ ಅಧಿಕಾರಿಗಳು ತಕ್ಷಣಕ್ಕೆ ಫೋನ್ ಕಾಲನ್ನು ಮಾಡ್ತಾರೆ. ಆ ಥರದ ದುಡುಕಿನ ನಿರ್ಧಾರವನ್ನು ಮಾಡಬೇಡಿ, ಇದು ಶಿಸ್ತಿನ ಇಲಾಖೆ, ನಿಮ್ಗೆ ಇನ್ನೂ 4 ವರ್ಷಗಳ ಸೇವಾ ಅವಧಿ ಇದೆ, ಆ ಕಾರಣಕ್ಕಾಗಿ ಯಾವುದೇ ರೀತಿ ದುಡುಕಬೇಡಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದಾದ ನಂತರ ಯಾರೂ ಕೂಡ ಅಂದರೆ ಬರಮನಿಗೆ ಸಮಾಧಾನ ಪಡಿಸುವಂಥ ಕೆಲಸವನ್ನು ನೇರವಾಗಿ ಮಾಡೋದಿಲ್ಲ. ಮುಖ್ಯಮಂತ್ರಿಗಳ ಆಗಿರ್ಬೋದು, ಗೃಹ ಸಚಿವರಾಗಿರ್ಬೋದು, ಯಾರೊಬ್ಬರು ಕೂಡ ಬರಮನಿಯನ್ನು ಘಟನೆ ನಡೆದ ನಂತರ ಸಂಪರ್ಕಿಸಿದಿಲ್ಲ. ಅದಾದ 15 ದಿನಗಳ ನಂತರ ಬರಮನಿಯವರು ಸ್ವಇಚ್ಛೆಯಿಂದನೇ ಏನಂತ ಹೇಳಿದ್ರೆ ವಿಆರ್ಎಸ್ ಅನ್ನು ತೆಗೆದುಕೊಳ್ಳಲಿಕ್ಕೆ ರಾಜೀನಾಮೆ ಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. ಯಾವಾಗ ರಾಜೀನಾಮೆ ಪತ್ರ ಸರ್ಕಾರಕ್ಕೆ ಸಲ್ಲಿಕೆ ಆಗುತ್ತೋ ಆಗ ತಕ್ಷಣಕ್ಕೆ ಅಲರ್ಟ್ ಆದಂಥ ಕಾನೂನು ಸಚಿವರು ನೇರವಾಗಿ ಹುಬ್ಬಳ್ಳಿಗೆ ಬರ್ತಾರೆ. ಹುಬ್ಬಳ್ಳಿಯ ಸರ್ಕಿಟ್ ಹೌಸ್ನಲ್ಲಿ HK ಪಾಟೀಲ್ರು, ಅವತ್ತು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ N ಶಶಿಕುಮಾರ್ ಅವರು, ಅದೇ ರೀತಿ ಧಾರವಾಡದ SP ಗೋಪಾಲ್ ಬ್ಯಾಕೋಡ್ ಅವರು 4 ಜನ ಕೂತ್ಕೊಂಡು ಸಭೆಯನ್ನು ಮಾಡ್ತಾರೆ. ಆ ಸಭೆಯಲ್ಲಿ ಘಟನೆ ನಡೆದಂಥ ಸಂದರ್ಭದ ವಿಚಾರಗಳನ್ನು ಬರಮನಿ ಪ್ರಸ್ತಾಪ ಮಾಡ್ತಾರೆ. ತಮಗಾದಂಥ ನೋವು, ಮಾನಸಿಕ ವೇದನೆ, ಸಾರ್ವಜನಿಕರು ಕರೆಗಳು ಮಾಡಿ ನನಗೆ ಈ ರೀತಿ ಕೇಳ್ತಾ ಇದ್ದಾರೆ, ಹಾಗಾಗಿ ಶಿಸ್ತಿನ ಇಲಾಖೆಯಲ್ಲಿ ಇದೀನಿ ಅನ್ನೋ ಕಾರಣಕ್ಕಾಗಿ ಎಲ್ಲವನ್ನ ಸಹಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ನಾರಾಯಣ್ ಬರಮನಿ ಹೇಳಿದಾಗ, ಇಲ್ಲ, ನೀವು ಈ ವಿಚಾರದಲ್ಲಿ ಯಾವುದೇ ದುಡುಕಿ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸ್ತೇನೆ, ನಿನ್ನ ಮನಸ್ಸಿನ ನೋವನ್ನು ಮುಖ್ಯಮಂತ್ರಿಗಳ ಎದುರಿಗೆ ನೇರವಾಗಿ ಪ್ರಸ್ತಾಪ ಮಾಡು ಅನ್ನುವಂಥ ಅಭಿಪ್ರಾಯವನ್ನು HK ಪಾಟೀಲ್ ಹೇಳ್ತಾರೆ. ಅಷ್ಟೇ ಅಲ್ಲ, ಯಾವುದೇ ಕಾರಣಕ್ಕೂ ರಾಜೀನಾಮೆ ಅಂತ ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಬಾರದು ಅನ್ನುವಂಥ ಒತ್ತಾಯವನ್ನು HK ಪಾಟೀಲ್ರು ಹುಬ್ಬಳ್ಳಿಯಲ್ಲಿ ನಡೆದ ಸರ್ಕಿಟ್ ಹೌಸ್ ಸಭೆಯಲ್ಲಿ ನಾರಾಯಣ್ ಬರಮನಿಗೆ ಹೇಳ್ತಾರೆ. ಸುದೀರ್ಘವಾಗಿ 3 ಗಂಟೆಗಳ ಕಾಲ ಸಭೆಯಾಗುತ್ತೆ. ಅಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಯಾಗಿದೆ ಸಭೆಯಲ್ಲಿ. ಅದಾದ ನಂತರ ನಾರಾಯಣ್ ಬರಮನಿಯನ್ನ ಬೆಂಗಳೂರಿಗೆ ಕೂಡ ಕರೆದುಕೊಂಡು ಹೋಗಲಾಗುತ್ತೆ. ಬೆಂಗಳೂರಿನ ಈ ಮುಖ್ಯಮಂತ್ರಿಗಳು ಸೇರಿದಂತೆ, ಗೃಹ ಸಚಿವರು ಸೇರಿದಂತೆ ಒಟ್ಟು ಹಲವು ಮುಖಂಡರುಗಳು ಕೂಡ ಸಮ್ಮುಖದಲ್ಲಿ ಒಂದು ಸಭೆ ಆಗುತ್ತೆ. ಅಲ್ಲಿ ಕೂಡ ನಾರಾಯಣ್ ಬರಮನಿ ತಮಗಾದಂಥ ನೋವು, ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ನಾನು ಯಾವ ಕಾರಣಕ್ಕಾಗಿ ಈ ರೀತಿ ವೇದನೆಯನ್ನು ಅನುಭವಿಸಬೇಕಾಯಿತು ಅನ್ನುವಂಥದ್ದನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. ಅಲ್ಲಿ ಮುಖ್ಯಮಂತ್ರಿಗಳು ಸಮಜಾಯಿಸಿ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅದೇನೋ ಸಿಟ್ಟಲ್ಲಾದಂಥ ಘಟನೆ, ಅದನ್ನು ಮರೆತು ಬಿಡು, ನಿನಗೆ ಎಲ್ಲಿ ಪೋಸ್ಟಿಂಗ್ ಬೇಕು ಅಲ್ಲಿ ಮಾಡಿಕೊಡ್ತೇವೆ ಅನ್ನುವಂಥ ಅಭಿಪ್ರಾಯವನ್ನು ಮುಖ್ಯಮಂತ್ರಿಗಳು ವ್ಯಕ್ತಪಡಿಸ್ತಾರೆ. ಆಗ ನಾರಾಯಣ್ ಬರಮನಿ ಯಾವುದೇ ರೀತಿಯ ತಮ್ಮ ನಿಲುವನ್ನು ಸ್ಪಷ್ಟಪಡಿಸೋದಿಲ್ಲ. ಸರ್, ನನಗೊಂದಷ್ಟು ಕಾಲಾವಕಾಶ ಕೊಡಿ, ನನ್ನ ಅಭಿಪ್ರಾಯವನ್ನು ತಿಳಿಸ್ತೇನೆ ಅಂತೇಳಿ ಅಲ್ಲಿಂದ ಹೊರಗೆ ಬರ್ತಾರೆ. ಸಭೆ ನಡೆದು ಹೊರಗೆ ಬಂದ ನಂತರ ಕೂಡ ಗೃಹ ಸಚಿವ ಪರಮೇಶ್ವರ್ ಅವರು ಮತ್ತೊಮ್ಮೆ ನಾರಾಯಣ್ ಬರಮನಿ ಅವರನ್ನ ಮಾತನಾಡಿಸಿದ್ರು ಅನ್ನುವಂಥ ಖಚಿತ ಮಾಹಿತಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಿದೆ. ಅವತ್ತು ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದು, ಮುಖ್ಯಮಂತ್ರಿಗಳು ತಮ್ಮ ಮೇಲೆ ಕೈ ಮಾಡಲಿಕ್ಕೆ ಮುಂದಾಗಿದ್ದು ಕೋಪದಲ್ಲಿ ಇರ್ಬೋದು, ಅದು ಗೃಹ ಇಲಾಖೆಗೆ ನನಗಾದಂಥ ಅವಮಾನ, ನಿಮಗಿಂತಲೂ ನನಗೆ ಅವಮಾನ ಆಗಿದೆ, ಆ ಕಾರಣಕ್ಕಾಗಿ ನೀವು ಯಾವುದೇ ರೀತಿ ಬೇಸರ ಪಟ್ಕೊಳ್ಬೇಡಿ, ರಾಜಕೀಯ ವ್ಯವಸ್ಥೆಯಲ್ಲಿ ಇದೆಲ್ಲವೂ ಇರೋದೆ, ಮುಂದೆ ಹೋಗೋಣ ಅನ್ನುವಂಥ ಅಭಿಪ್ರಾಯವನ್ನು ಪರಮೇಶ್ವರ್ ಅವರು ಕೂಡ ಹೇಳ್ತಾರೆ. ಅಲ್ಲಿಂದ ನೇರವಾಗಿ ಬಂದಂಥ ನಾರಾಯಣ್ ಬರಮನಿ ಅವರು ಸುಮ್ಮನೆ ಅಂದರೆ ಯಾವುದೇ ರೀತಿ ಅಂದರೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸದೇನೆ ಕರ್ತವ್ಯಕ್ಕೆ ಹಾಜರಾಗ್ತಾ ಇದ್ರು. ಯಾವಾಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇವತ್ತು ಅವರ ಪತ್ರವನ್ನು ಸಮೇತ ಅವರಿಗಾದಂಥ ನೋವನ್ನು ಏನು ವಿಚಾರವನ್ನು
ಬಿತ್ತರಿಸಿತು. ಅದಾದ ಬಳಿಕ ನಾರಾಯಣ ಬರಮನಿ ಇವತ್ತು ಮನೆಯಿಂದ ಹೊರಗಡೆ ಬಂದಿರಲಿಲ್ಲ. ಮಧ್ಯಾಹ್ನದ ನಂತರ ಈಗ ನಾರಾಯಣ ಬರಮನಿ ಹೊರಗಡೆ ಬಂದಿದ್ದಾರೆ. ಮುಖ್ಯಮಂತ್ರಿಗಳು, ಗೃಹ ಸಚಿವರು ಎಲ್ಲರೂ ಕೂಡ ಅವರಿಗೆ ಫೋನ್ ಕರೆಯನ್ನು ಮಾಡಿ ನೀವು ಕರ್ತವ್ಯಕ್ಕೆ ಹಾಜರಾಗಿ ಅಂತೇಳಿ ಕೇಳಿಕೊಂಡಂಥ ಹಿನ್ನೆಲೆಯಲ್ಲಿ ಅವರು ಪುನಃ ಇವತ್ತು ಡ್ಯೂಟಿಗೆ ಹೋಗಿದ್ದಾರೆ. SP ಆಫೀಸ್ನಲ್ಲಿ ಧಾರವಾಡದಲ್ಲಿ ಈಗ ಸಭೆ ನಡೀತಾ ಇದೆ. ಅಲ್ಲಿನ ಬೆಳವಣಿಗೆಗಳಲ್ಲಿ ಯಾವ ರೀತಿ ಅಭಿಪ್ರಾಯವನ್ನು ಸರ್ಕಾರಕ್ಕೆ ಸಲ್ಲಿಸ್ತಾರೆ, ಸರ್ಕಾರಕ್ಕೆ ಹೋಗುತ್ತೆ ಅನ್ನೋಂಥದ್ದು ಬಹಳ ಮುಖ್ಯ. ಯಾಕಂತ ಹೇಳಿದ್ರೆ ನಾರಾಯಣ ಬರಮನಿ ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸಿದ್ದಾರೆ, ಯಾವಾಗ ಸಲ್ಲಿಸಿದ್ದಾರೆ ಅನ್ನೋದು ಡಿಸ್ಕ್ಲೋಸ್ ಆಗಿಲ್ಲ. ಸಹಜವಾಗಿ ಕಾನೂನು ಪ್ರಕ್ರಿಯೆ ನಡೆಸುವಂಥದ್ದು ಧಾರವಾಡದ SP ಮುಖಾಂತರವೇ ಸರ್ಕಾರಕ್ಕೆ ರಾಜೀನಾಮೆ ಸಲ್ಲಿಕೆ ಆಗಬೇಕಾಗುತ್ತೆ. ಆ ಕಾರಣಕ್ಕಾಗಿ ಇವತ್ತು SP ಕಚೇರಿಯಲ್ಲಿ ಕೂಡ ಒಂದು ಸಭೆ ನಡೀತಾ ಇದೆ. ಅಲ್ಲಿ ಯಾವ ರೀತಿಯ ಬೆಳವಣಿಗೆಗಳಾಗುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಆದರೆ ಬರಮನಿಯವರ ರಾಜೀನಾಮೆಯನ್ನು ಅಂಗೀಕಾರ ಮಾಡದಂತೆ ಅವರನ್ನು ಮನವೊಲಿಸುವಂಥ ಪ್ರಯತ್ನಗಳು ನಿರಂತರವಾಗಾಯಿತು. ಒಂದು ಕಾನೂನು ಇಲಾಖೆಯಿಂದಲೂ ಆಯಿತು, ಸರ್ಕಾರದ ಮಟ್ಟದಲ್ಲೂ ಆಯಿತು, ಮತ್ತು ಸಮಾಜದ ಮುಖಂಡರುಗಳ ಮಟ್ಟದಲ್ಲೂ ಕೂಡ ನಾರಾಯಣ ಬರಮನಿಯನ್ನು ಮನವೊಲಿಸುವಂಥ ಒಂದು ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ ಶ್ವೇತಾ. ಜೊತೆಗೆ ಈಗಿನ ಬೆಳವಣಿಗೆಗಳು ಬಗ್ಗೆ ಯಾವುದೇ ರೀತಿ ಸ್ಪಷ್ಟವಾದಂಥ ನಿಲುವು ಇನ್ನೂ ನಾರಾಯಣ ಬರಮನಿ ತೆಗೆದುಕೊಂಡಿಲ್ಲ. ಆದರೆ ಅಂತಿಮವಾಗಿ ಏನಂತ ಹೇಳಿದ್ರೆ ನಾರಾಯಣ ಬರಮನಿಗೆ ಇನ್ನೂ 4 ವರ್ಷಗಳ ಕಾಲ ಪ್ರಯತ್ನ ಆಗಿದೆ ನಿಜ. ಈಗ ವಿಸ್ತೃತವಾದಂತ ಸುದ್ದಿ ಪ್ರಸಾರ ಆದ ನಂತರವೂ CM ಗೃಹ ಸಚಿವರಿಂದ ಕಾಲ್ ಹೋದ ಬೆನ್ನಲ್ಲೇ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಬಟ್ ರಾಜೀನಾಮೆ ಬಗ್ಗೆ ಅವರ ನಿರ್ಧಾರ ಏನು ಅನ್ನೋದು ಇನ್ನೂ ಕೂಡ ಹೊರಗಡೆ ಬಂದಿಲ್ಲ. ಅದು ಅಲ್ಲದೆ CM ಜೊತೆ ನಡೆದಂತ ಮಾತುಕತೆ ಜೂನ್ 19ಕ್ಕೆ ನಡೀತು. ಆಗ ಯಾವ ಪೋಸ್ಟಿಂಗ್ ಬೇಕು ಕೇಳಪ್ಪ ಅಂತಲೂ ಕೂಡ ಕೇಳಿದ್ರಂತೆ ಬರಮನಿ ಅವರಿಗೆ. ಅದ್ರ ಬಗ್ಗೆ ಏನಾದರೂ ಅವ್ರು ಮಾತಾಡಿದಾರ? ಬಿಕಾಸ್ ಆ ಮೀಟಿಂಗ್ ನ ನಂತರ ಯೋಚನೆ ಮಾಡಿ ಹೇಳ್ತೀನಿ ಅಂತ ಅಷ್ಟೇ ಹೇಳಿ ಹೋಗಿದ್ರು. ರಾಜೀನಾಮೆ ಬಗ್ಗೆ ಬೇರೆ ಯಾವುದು ಡಿಸಿಷನ್ ತಗೊಂಡಿಲ್ಲ ಅವ್ರು ಇನ್ನೂ. ಶ್ವೇತಾ, ಇಲ್ಲಿ 2 ವಿಚಾರಗಳಿದೆ. ಏನು ಏಪ್ರಿಲ್ 28ಕ್ಕೆ ಬೆಳಗಾವಿಯಲ್ಲಿ ಘಟನೆ ನಡೀತು. ಅದೇ ಸಂದರ್ಭದಲ್ಲಿ ನಾರಾಯಣ ಬರಮನಿಯವರು ಬೆಂಗಳೂರಿನ CCBಯಲ್ಲಿರುವಂಥ CCB ಕ್ರೈಮ್ ವಿಭಾಗದಲ್ಲಿರುವಂಥ DCP 2ನೇ ಹುದ್ದೆಗೆ ಅವರು ಪ್ರಯತ್ನವನ್ನು ನಡೆಸಿದ್ರು. ಬಹುತೇಕ ಅಲ್ಲಿಗೆ ಅವರು ಹೋಗ್ತಾರೆ ಟ್ರಾನ್ಸ್ಫರ್ ಆಗಿ ಅನ್ನುವಂಥ ಚರ್ಚೆಗಳಿತ್ತು. ಯಾವಾಗ ಮುಖ್ಯಮಂತ್ರಿಗಳ ಜೊತೆ ಈ ವೇದಿಕೆಯಲ್ಲಿ ಈ ಘಟನೆ ನಡೀತು, ಅದಾದ ಬಳಿಕ ಅವರ ಟ್ರಾನ್ಸ್ಫರ್ ಅನ್ನ ಪೆಂಡಿಂಗ್ ಇಡಲಾಯಿತು. ಅದು ಕೂಡ ಬರಮನಿ ಕೋಪಕ್ಕೆ ಕಾರಣವಾಯಿತು ಅನ್ನುವಂಥದ್ದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಅವರನ್ನ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡೋದು ಬಹುತೇಕ ಫೈನಲ್ ಆಗಿತ್ತು. ಅಂತ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಮುಖ್ಯಮಂತ್ರಿಗಳು ಬಹಿರಂಗ ವೇದಿಕೆ ಮೇಲೆ ಅವರ ಮೇಲೆ ಅಸಮಾಧಾನ ತೋಡ್ಕೊಂಡು ಕೈ ಮಾಡಲಿಕ್ಕೆ ಮುಂದಾದರು. ಆ ಘಟನೆ ನಂತರ ನಾರಾಯಣ ಬರಮನಿಯವರ ವರ್ಗಾವಣೆ ಅಲ್ಲಿ ಆಗಲಿಲ್ಲ. ಆ ಪ್ಲೇಸ್ಗೆ ಬೇರೊಬ್ಬ ಅಧಿಕಾರಿಯನ್ನ ಸರ್ಕಾರ ನೇಮಿಸಿತು. ಸಹಜವಾಗಿ DCP ಕೇಡರ್ನ ಹುದ್ದೆಗಳನ್ನು ಮುಖ್ಯಮಂತ್ರಿಗಳೇ ಮಾನಿಟರಿಂಗ್ ಮಾಡ್ತಾರೆ, ಅವರೇ ವರ್ಗಾವಣೆಗೆ ಅಂಕಿತವನ್ನು ಹಾಕ್ತಾರೆ. ಹಾಗಾಗಿ ಯಾವಾಗ ಬರಮನಿಗೆ ಆಗ್ಲಿಲ್ವೋ ಅದು ಬರಮನಿ ಮನಸ್ಸಲ್ಲಿ ಮತ್ತಷ್ಟು ಅಂದ್ರೆ ಅಸಮಾಧಾನಕ್ಕೆ ಕಾರಣವಾಯಿತು. ಸಹಜವಾಗಿ ಯಾಕಂತ ಹೇಳಿದ್ರೆ ಇಲ್ಲಿ ಧಾರವಾಡದ ಅಡಿಷನಲ್ SP ಆಗಿ ಈಗಾಗಲೇ 2 ವರ್ಷ ಅವರು ಪೂರೈಸಿದ್ದಾರೆ. ಈಗ ಬೇರೆ ಹುದ್ದೆಗೆ ಬೇರೆ ಸ್ಥಳಕ್ಕೆ ಅವರನ್ನು ಯೋಜನೆ ಮಾಡಬೇಕಾಗುತ್ತೆ. ಅವರು ಕೇಳಿದಂಥ ಹುದ್ದೆ ಸಿಕ್ಕಿರಲಿಲ್ಲ. ಇದು ಕೂಡ ಬಹಳ ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ. ಆ ವಿಚಾರವನ್ನು ಕೂಡ ಅವರು ಇಲ್ಲಿ HK ಪಾಟೀಲ್ ಜೊತೆ ನಡೆದಂತಹ ಸಭೆಯಲ್ಲಿ ಪ್ರಸ್ತಾಪಿಸಿದ್ರು ಅನ್ನುವಂಥದ್ದು. ಅಂದ್ರೆ ಘಟನೆ ನಡೆದಾಗ ಯಾರೊಬ್ರು ಸ್ವಾರಿ ಕೇಳಲಿಲ್ಲ, ವರ್ಗಾವಣೆಯನ್ನು ಕೂಡ ಬಯಸಿ ಜಗಕ್ಕೂ ಕೊಟ್ಟಿರಲಿಲ್ಲ. ಇವೆಲ್ಲ ಘಟನೆಗಳಿಂದ ಸಾಕಷ್ಟು ಮನನೊಂದಿದ್ದೀನಿ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಅವರು ವ್ಯಕ್ತಪಡಿಸಿದ್ರು ಅಂತ ಹೇಳಲಾಗ್ತಾ ಇದೆ. ರಾಜೀನಾಮೆ ಬಗ್ಗೆ ಏನ್ ತೀರ್ಮಾನ ತಗೋತಾರೆ ಅನ್ನೋದನ್ನ ಕಾದು ನೋಡಬೇಕು. ಥ್ಯಾಂಕ್ ಯು ಸೋ ಮಚ್ ಗುರುರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.